ಅಮೆರಿಕ ರಾಯಭಾರ ಕಚೇರಿಯ ಮೇಲೆ ಡ್ರೋನ್ ದಾಳಿ ಆಗಿದೆ. ದುಬೈನಲ್ಲಿರುವಂತಹ ಅಮೆರಿಕದ ರಾಯಭಾರ ಕಚೇರಿ, ಆ ರಾಯಭಾರ ಕಚೇರಿಯ ಮೇಲೆ ಈಗ ಡ್ರೋನ್ ದಾಳಿಯನ್ನು ನಡೆಸಿದೆ ಇರಾನ್. ದುಬೈನಲ್ಲಿರುವಂತಹ CIA ಕಮಾಂಡ್ ಕಚೇರಿಯ ಮೇಲೆ ದಾಳಿ ಆಗಿದೆ. ಆತ್ಮಾಹುತಿ ಡ್ರೋನ್ ದಾಳಿಯನ್ನ ಮಾಡಿದೆ ಇರಾನ್. ರಾಯಭಾರ ಕಚೇರಿಯಲ್ಲಿದ್ದಂತ ಅಧಿಕಾರಿಗಳನ್ನ ರಕ್ಷಣೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಎಲ್ಲ ಅಧಿಕಾರಿಗಳನ್ನ ಸ್ಥಳಾಂತರಿಸಲಾಗಿದೆ ಅಂತ US ಹೇಳ್ತಾ ಇದೆ, ಅಮೆರಿಕ ಹೇಳ್ತಾ ಇದೆ. ಎಲ್ಲರನ್ನೂ ನಾವು ಈಗಾಗಲೇ ಸ್ಥಳಾಂತರ ಮಾಡಿದ್ದೀವಿ ಅಂತ ಹೇಳ್ತಾ ಇರೋದು. ಆದರೆ ಡೆಡ್ಲಿ ದಾಳಿಯನ್ನ ಗಮನಿಸಿದ್ರೆ ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಭೀಕರತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಯಭಾರ ಕಚೇರಿಯನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿರೋ ದುಬೈನಲ್ಲಿರುವಂತಹ ರಾಯಭಾರ ಕಚೇರಿ, ಅದ್ರ ಮೇಲೆ ಇರಾನ್ ಈಗ ದಾಳಿ ಮಾಡಿದೆ, ಡ್ರೋನ್ ದಾಳಿಯನ್ನ ಮಾಡಿದೆ. ಈ ರಾಯಭಾರಿ ಕಚೇರಿಯ ಸುತ್ತಮುತ್ತಲಿನ ಪ್ರದೇಶದಿಂದ ಅದೆಷ್ಟರ ಮಟ್ಟಿಗೆ ಹೊಗೆ ಬರ್ತಾ ಇದೆ ಅನ್ನೋದನ್ನ ಕೂಡ ಈಗಾಗಲೇ ಗಮನಿಸ್ತಾ ಇದೀವಿ. ಅದನ್ನ ಗಮನಿಸಿದ್ರೆ ನಿಜಕ್ಕೂ ಕೂಡ ಅದು ಎಷ್ಟು ತೀವ್ರತೆಯಿಂದ ದಾಳಿ ಇತ್ತು ಅನ್ನೋದು ಗೊತ್ತಾಗುತ್ತೆ. ಡ್ರೋನ್ ದಾಳಿಯನ್ನ ನಡೆಸಿರೋದು, ಮಾರಕ ದಾಳಿಯನ್ನ ನಡೆಸಿದ ಇರಾನ್. ಅಮೆರಿಕ ರಾಯಭಾರ ಕಚೇರಿಯ ಮೇಲೆ ಡ್ರೋನ್ ದಾಳಿ ಆಗಿದೆ. ದುಬೈನಲ್ಲಿರುವಂತಹ ಅಮೆರಿಕದ ರಾಯಭಾರ ಕಚೇರಿ, ಆ ರಾಯಭಾರ ಕಚೇರಿಯ ಮೇಲೆ ಈಗ ಡ್ರೋನ್ ದಾಳಿಯನ್ನ ನಡೆಸಿದೆ ಇರಾನ್. ದುಬೈನಲ್ಲಿರುವಂತಹ CIA ಕಮಾಂಡ್ ಕಚೇರಿಯ ಮೇಲೆ ದಾಳಿ ಆಗಿದೆ. ಆತ್ಮಾಹುತಿ ಡ್ರೋನ್ ದಾಳಿಯನ್ನ ಮಾಡಿದೆ ಇರಾನ್. ರಾಯಭಾರ ಕಚೇರಿಯಲ್ಲಿದ್ದಂತ ಅಧಿಕಾರಿಗಳನ್ನ ರಕ್ಷಣೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಎಲ್ಲ ಅಧಿಕಾರಿಗಳನ್ನ ಸ್ಥಳಾಂತರಿಸಲಾಗಿದೆ ಅಂತ US ಹೇಳ್ತಾ ಇದೆ, ಅಮೆರಿಕ ಹೇಳ್ತಾ ಇದೆ. ಎಲ್ಲರನ್ನೂ ನಾವು ಈಗಾಗಲೇ ಸ್ಥಳಾಂತರ ಮಾಡಿದ್ದೀವಿ ಅಂತ ಹೇಳ್ತಾ ಇರೋದು. ಆದರೆ ಡೆಡ್ಲಿ ದಾಳಿಯನ್ನ ಗಮನಿಸಿದ್ರೆ ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಭೀಕರತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಯಭಾರ ಕಚೇರಿಯನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿರೋ ದುಬೈನಲ್ಲಿರುವಂತಹ ರಾಯಭಾರ ಕಚೇರಿ, ಅದ್ರ ಮೇಲೆ ಇರಾನ್ ಈಗ ದಾಳಿ ಮಾಡಿದೆ, ಡ್ರೋನ್ ದಾಳಿಯನ್ನ ಮಾಡಿದೆ. ಈ ರಾಯಭಾರಿ ಕಚೇರಿಯ ಸುತ್ತಮುತ್ತಲಿನ ಪ್ರದೇಶದಿಂದ ಅದೆಷ್ಟರ ಮಟ್ಟಿಗೆ ಹೊಗೆ ಬರ್ತಾ ಇದೆ ಅನ್ನೋದನ್ನ ಕೂಡ ಈಗಾಗಲೇ ಗಮನಿಸ್ತಾ ಇದೀವಿ. ಅದನ್ನ ಗಮನಿಸಿದ್ರೆ ನಿಜಕ್ಕೂ ಕೂಡ ಅದು ಎಷ್ಟು ತೀವ್ರತೆಯಿಂದ ದಾಳಿ ಇತ್ತು ಅನ್ನೋದು ಗೊತ್ತಾಗುತ್ತೆ. ಡ್ರೋನ್ ದಾಳಿಯನ್ನ ನಡೆಸಿರೋದು, ಮಾರಕ ದಾಳಿಯನ್ನ ನಡೆಸಿದ ಇರಾನ್. ಅಮೆರಿಕ ರಾಯಭಾರ ಕಚೇರಿಯ ಮೇಲೆ ಡ್ರೋನ್ ದಾಳಿ ಆಗಿದೆ. ದುಬೈನಲ್ಲಿರುವಂತಹ ಅಮೆರಿಕದ ರಾಯಭಾರ ಕಚೇರಿ, ಆ ರಾಯಭಾರ ಕಚೇರಿಯ ಮೇಲೆ ಈಗ ಡ್ರೋನ್ ದಾಳಿಯನ್ನ ನಡೆಸಿದ ಇರಾನ್. ದುಬೈನಲ್ಲಿರುವಂತಹ CIA ಕಮಾಂಡ್ ಕಚೇರಿಯ ಮೇಲೆ ದಾಳಿ ಆಗಿದೆ. ಆತ್ಮಾಹುತಿ ಡ್ರೋನ್ ದಾಳಿಯನ್ನ ಮಾಡಿದೆ ಇರಾನ್. ರಾಯಭಾರ ಕಚೇರಿಯಲ್ಲಿದ್ದಂತ ಅಧಿಕಾರಿಗಳನ್ನ ರಕ್ಷಣೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಎಲ್ಲ ಅಧಿಕಾರಿಗಳನ್ನ ಸ್ಥಳಾಂತರಿಸಲಾಗಿದೆ ಅಂತ US ಹೇಳ್ತಾ ಇದೆ, ಅಮೆರಿಕ ಹೇಳ್ತಾ ಇದೆ. ಎಲ್ಲರನ್ನೂ ನಾವು ಈಗಾಗಲೇ ಸ್ಥಳಾಂತರ ಮಾಡಿದ್ದೀವಿ ಅಂತ ಹೇಳ್ತಾ ಇರೋದು. ಆದರೆ ಡೆಡ್ಲಿ ದಾಳಿಯನ್ನ ಗಮನಿಸಿದ್ರೆ ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಭೀಕರತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಯಭಾರ ಕಚೇರಿಯನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿರೋ ದುಬೈನಲ್ಲಿರುವಂತಹ ರಾಯಭಾರ ಕಚೇರಿ, ಅದ್ರ ಮೇಲೆ ಇರಾನ್ ಈಗ ದಾಳಿ ಮಾಡಿದೆ, ಡ್ರೋನ್ ದಾಳಿಯನ್ನ ಮಾಡಿದೆ. ಈ ರಾಯಭಾರಿ ಕಚೇರಿಯ ಸುತ್ತಮುತ್ತಲಿನ ಪ್ರದೇಶದಿಂದ ಅದೆಷ್ಟರ ಮಟ್ಟಿಗೆ ಹೊಗೆ ಬರ್ತಾ ಇದೆ ಅನ್ನೋದನ್ನ ಕೂಡ ಈಗಾಗಲೇ ಗಮನಿಸ್ತಾ ಇದೀವಿ. ಅದನ್ನ ಗಮನಿಸಿದ್ರೆ ನಿಜಕ್ಕೂ ಕೂಡ ಅದು ಎಷ್ಟು ತೀವ್ರತೆಯಿಂದ ದಾಳಿ ಇತ್ತು ಅನ್ನೋದು ಗೊತ್ತಾಗುತ್ತೆ. ಡ್ರೋನ್ ದಾಳಿಯನ್ನ ನಡೆಸಿರೋದು, ಮಾರಕ ದಾಳಿಯನ್ನ ನಡೆಸಿದ ಇರಾನ್.
ಅಮೆರಿಕ ರಾಯಭಾರ ಕಚೇರಿಯ ಮೇಲೆ ಡ್ರೋನ್ ದಾಳಿ ಆಗಿದೆ. ದುಬೈನಲ್ಲಿರುವಂತಹ ಅಮೆರಿಕದ ರಾಯಭಾರ ಕಚೇರಿ, ಆ ರಾಯಭಾರ ಕಚೇರಿಯ ಮೇಲೆ ಈಗ ಡ್ರೋನ್ ದಾಳಿಯನ್ನ ನಡೆಸಿದೆ ಇರಾನ್. ದುಬೈನಲ್ಲಿರುವಂತಹ CIA ಕಮಾಂಡ್ ಕಚೇರಿಯ ಮೇಲೆ ದಾಳಿ ಆಗಿದೆ. ಆತ್ಮಾಹುತಿ ಡ್ರೋನ್ ದಾಳಿಯನ್ನ ಮಾಡಿದೆ ಇರಾನ್. ರಾಯಭಾರ ಕಚೇರಿಯಲ್ಲಿದ್ದಂತ ಅಧಿಕಾರಿಗಳನ್ನ ರಕ್ಷಣೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಎಲ್ಲ ಅಧಿಕಾರಿಗಳನ್ನ ಸ್ಥಳಾಂತರಿಸಲಾಗಿದೆ ಅಂತ US ಹೇಳ್ತಾ ಇದೆ, ಅಮೆರಿಕ ಹೇಳ್ತಾ ಇದೆ. ಎಲ್ಲರನ್ನೂ ನಾವು ಈಗಾಗಲೇ ಸ್ಥಳಾಂತರ ಮಾಡಿದ್ದೀವಿ ಅಂತ ಹೇಳ್ತಾ ಇರೋದು. ಆದರೆ ಆ ಡೆಡ್ಲಿ ದಾಳಿಯನ್ನ ಗಮನಿಸಿದ್ರೆ ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಭೀಕರತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಯಭಾರ ಕಚೇರಿಯನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿರೋ ದುಬೈನಲ್ಲಿರುವಂತಹ ರಾಯಭಾರ ಕಚೇರಿ, ಅದ್ರ ಮೇಲೆ ಇರಾನ್ ಈಗ ದಾಳಿ ಮಾಡಿದೆ, ಡ್ರೋನ್ ದಾಳಿಯನ್ನ ಮಾಡಿದೆ. ಈ ರಾಯಭಾರಿ ಕಚೇರಿಯ ಸುತ್ತಮುತ್ತಲಿನ ಪ್ರದೇಶದಿಂದ ಅದೆಷ್ಟರ ಮಟ್ಟಿಗೆ ಹೊಗೆ ಬರ್ತಾ ಇದೆ ಅನ್ನೋದನ್ನ ಕೂಡ ಈಗಾಗಲೇ ಗಮನಿಸ್ತಾ ಇದೀವಿ. ಅದನ್ನ ಗಮನಿಸಿದ್ರೆ ನಿಜಕ್ಕೂ ಕೂಡ ಅದು ಎಷ್ಟು ತೀವ್ರತೆಯಿಂದ ದಾಳಿ ಇತ್ತು ಅನ್ನೋದು ಗೊತ್ತಾಗುತ್ತೆ. ಡ್ರೋನ್ ದಾಳಿಯನ್ನ ನಡೆಸಿರೋದು, ಮಾರಕ ದಾಳಿಯನ್ನ ನಡೆಸಿದ ಇರಾನ್. ಅಮೆರಿಕ ರಾಯಭಾರ ಕಚೇರಿಯ ಮೇಲೆ ಡ್ರೋನ್ ದಾಳಿ ಆಗಿದೆ. ದುಬೈನಲ್ಲಿರುವಂತಹ ಅಮೆರಿಕದ ರಾಯಭಾರ ಕಚೇರಿ, ಆ ರಾಯಭಾರ ಕಚೇರಿಯ ಮೇಲೆ ಈಗ ಡ್ರೋನ್ ದಾಳಿಯನ್ನ ನಡೆಸಿದೆ ಇರಾನ್. ದುಬೈನಲ್ಲಿರುವಂತಹ CIA ಕಮಾಂಡ್ ಕಚೇರಿಯ ಮೇಲೆ ದಾಳಿ ಆಗಿದೆ. ಆತ್ಮಾಹುತಿ ಡ್ರೋನ್ ದಾಳಿಯನ್ನ ಮಾಡಿದೆ ಇರಾನ್. ರಾಯಭಾರ ಕಚೇರಿಯಲ್ಲಿದ್ದಂತ ಅಧಿಕಾರಿಗಳನ್ನ ರಕ್ಷಣೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕಿದೆ. ಎಲ್ಲ ಅಧಿಕಾರಿಗಳನ್ನ ಸ್ಥಳಾಂತರಿಸಲಾಗಿದೆ ಅಂತ US ಹೇಳ್ತಾ ಇದೆ, ಅಮೆರಿಕ ಹೇಳ್ತಾ ಇದೆ. ಎಲ್ಲರನ್ನೂ ನಾವು ಈಗಾಗಲೇ ಸ್ಥಳಾಂತರ ಮಾಡಿದ್ದೀವಿ ಅಂತ ಹೇಳ್ತಾ ಇರೋದು. ಆದರೆ ಆ ಡೆಡ್ಲಿ ದಾಳಿಯನ್ನ ಗಮನಿಸಿದ್ರೆ ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಭೀಕರತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಯಭಾರ ಕಚೇರಿಯನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿರೋ ದುಬೈನಲ್ಲಿರುವಂತಹ ರಾಯಭಾರ ಕಚೇರಿ, ಅದ್ರ ಮೇಲೆ ಇರಾನ್ ಈಗ ದಾಳಿ ಮಾಡಿದೆ, ಡ್ರೋನ್ ದಾಳಿಯನ್ನ ಮಾಡಿದೆ. ಈ ರಾಯಭಾರಿ ಕಚೇರಿಯ ಸುತ್ತಮುತ್ತಲಿನ ಪ್ರದೇಶದಿಂದ ಅದೆಷ್ಟರ ಮಟ್ಟಿಗೆ ಹೊಗೆ ಬರ್ತಾ ಇದೆ ಅನ್ನೋದನ್ನ ಕೂಡ ಈಗಾಗಲೇ ಗಮನಿಸ್ತಾ ಇದೀವಿ. ಅದನ್ನ ಗಮನಿಸಿದ್ರೆ ನಿಜಕ್ಕೂ ಕೂಡ ಅದು ಎಷ್ಟು ತೀವ್ರತೆಯಿಂದ ದಾಳಿ ಇತ್ತು ಅನ್ನೋದು ಗೊತ್ತಾಗುತ್ತೆ. ಡ್ರೋನ್ ದಾಳಿಯನ್ನ ನಡೆಸಿರೋದು, ಮಾರಕ ದಾಳಿಯನ್ನ ನಡೆಸಿದ ಇರಾನ್.